ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬೇಸಿಗೆ ಕಾಲದಲ್ಲಿ ತಂಪಾಗಿರುವಂತಹ ಜ್ಯೂಸ್ಗಳು ಯಾರಿಗಿಷ್ಟ ಆಗಲ್ಲ ಹೇಳಿ. ಈ ಒಂದು ಮಸ್ಕ್ ಮೆಲನ್ ಜ್ಯೂಸ್ ತುಂಬ ಹೆಲ್ತಿಯಾಗಿ ಹಾಗೂ ತಂಪಾದಂತಹ ಜ್ಯೂಸನ್ನು ಇವತ್ತು ತಯಾರು ಮಾಡ್ತಾ ಇದ್ದೀನಿ. ಹಾಗೂ ಅತ್ಯಂತ ಸುಲಭ ಹಾಗೂ ಸರಳವಾದಂತಹ ಈ ಒಂದು ಮಸ್ಕ್ ಮೆಲನ್ ಜ್ಯೂಸ್ ಅಥವಾ ಕರ್ಬೂಜ ಹಣ್ಣಿನ ಜ್ಯೂಸನ್ನು ಈ ರೀತಿಯಾಗಿ ತಯಾರು ಮಾಡೋಣ. ನೋಡಿ, ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನು ಕಟ್ ಮಾಡ್ಕೊಂಡಾದಮೇಲೆ ಒಂದು ಸ್ಪೂನ್ ತೊಗೊಂಡು ಆ ಸ್ಪೂನಿಂದ ಒಳಗಡೆ ಇರ್ತಕ್ಕಂತಹ ಬೀಜದ ತಿರುಳನ್ನು ಈ ರೀತಿಯಾಗಿ ನಿಧಾನವಾಗಿ ತೆಗೆದು ಹಾಕಬೇಕಾಗುತ್ತೆ. ಈಗಾಗಲೇ ಇದು ಚೆನ್ನಾಗಿ ಹಣ್ಣಾಗಿದೆ ಕೂಡ, ಹಾಗಾಗಿ ಸುಲಭವಾಗಿ ಇದು ಬರ್ತಾ ಇದೆ. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಇನ್ನೂ ಈಸಿಯಾಗಿ ಅದು ಬರುತ್ತೆ. ಈ ರೀತಿಯಾಗಿ ಸ್ಪೂನಿಂದ ತೆಗೆದು ಹಾಕೋಣ. ಈ ಒಂದು ಟೇಸ್ಟಿಯಾದಂತಹ ಕರ್ಬೂಜ ಜ್ಯೂಸ್ ತಯಾರು ಮಾಡೋದು ತುಂಬಾ ಸುಲಭ. ಈಗ ಮುಂದೆ ಇದನ್ನು ನಾನೇನು ಮಾಡ್ತೀನಿ, ಒಂದು ಚಾಕುವಿನಿಂದ ಈ ರೀತಿ ಮಾರ್ಕ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಹಣ್ಣನ್ನು ಸುಲಭವಾಗಿ ಬಿಡಿಸ್ಬೋದು. ಈ ರೀತಿಯಾಗಿ ಸುತ್ತಲೂ ಕೂಡ ಈ ರೀತಿ ಕಟ್ ಮಾಡಿಕೊಂಡು ಈಸಿಯಾಗಿ ಹಣ್ಣನ್ನು ಬಿಡಿಸುವಂತಹ ಒಂದು ವಿಧಾನ ಇದು. ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಪೀಸ್ಗಳು ಬರ್ತಾ ಇದೆ. ನೋಡಿ, ಎಷ್ಟು ಸುಲಭವಾದ ರೀತಿಯಲ್ಲಿ ನಾನು ಇದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಹಣ್ಣನ್ನು ಈ ರೀತಿಯಾಗಿ ಬಿಡಿಸ್ಬೇಕು. ಈಗ ಒಳಗಡೆ ಉಳಿದಿರ್ತಕ್ಕಂಥ ತಿರುಳನ್ನು ಒಂದು ಸ್ಪೂನ್ ತಗೊಂಡು ಈ ರೀತಿಯಾಗಿ ತೆಗೆದು ಹಾಕ್ಕೋಬೇಕಾಗುತ್ತೆ. ಈಗ ಇನ್ನೊಂದು ಹೋಳನ್ನು ಕೂಡ ಅದೇ ಮೆಥಡ್ ಉಪಯೋಗಿಸಿ ನಾವು ಈ ರೀತಿ ಕಟ್ ಮಾಡಿಕೊಂಡು ಸುತ್ತಲೂ ಕಟ್ ಮಾಡಿಕೊಂಡು ಆಮೇಲೆ ರೌಂಡ್ಗೆ ಈ ರೀತಿಯಾಗಿ ಅದನ್ನು ಚಾಕುವಿನಿಂದ ಈ ರೀತಿ ಮಾಡಿಕೊಂಡು ನೋಡಿ ಎಷ್ಟು ಈಸಿಯಾಗಿ ಸರಳವಾಗಿ ಬಂತು. ಸಾಮಾನ್ಯವಾಗಿ ಈ ಪಾನಕಗಳನ್ನು ತಯಾರಿಸೋದು ಜಾಸ್ತಿಯಾಗಿ ಈ ರಾಮನವಮಿ ಹಬ್ಬದಲ್ಲಿ ಜಾಸ್ತಿ ಪಾನಕಗಳನ್ನು ತಯಾರಿಸಲಾಗುತ್ತೆ. ಅದರಲ್ಲೂ ಬೆಲ್ಲದ ಪಾನಕ ಇನ್ನು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಕರ್ಬೂಜ ಹಣ್ಣಿಗೆ ಬೆಲ್ಲವನ್ನು ಹಾಕಿ ಪಾನಕವನ್ನು ತಯಾರು ಮಾಡ್ಬೋದು. ಹಾಗೆ ಸಕ್ಕರೆ ಕೂಡ ಉಪಯೋಗಿಸಿ ಜ್ಯೂಸನ್ನು ಮಾಡ್ಬೋದು. ನಾನಿಲ್ಲಿ ಸಕ್ಕರೆ ಉಪಯೋಗಿಸಿ ಜ್ಯೂಸನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದೆಲ್ಲವೂ ಕೂಡ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಾಯಿತು. ಈ ಒಂದು ಹಣ್ಣಿನ ಪೀಸ್ಗಳನ್ನು ನಾವಿವಾಗ ಮಿಕ್ಸಿಯಲ್ಲಿ ರುಬ್ಕೋಬೇಕಾಗುತ್ತೆ. ನಾವೀಗ ಒಂದು ಜ್ಯೂಸ್ನ ಜಾರನ್ನು ತಗೊಂಡು ಅದಕ್ಕೆ ಈ ಹಣ್ಣನ್ನು ಹಾಕ್ಕೊಳ್ಳೋಣ. ನೀವು ಜ್ಯೂಸ್ ಜಾರ್ ಇಲ್ಲ ಅಂತಂದರೆ ನಾರ್ಮಲ್ ಮಿಕ್ಸಿ ಜಾರಲ್ಲೂ ಕೂಡ ಇದನ್ನು ಗ್ರೈಂಡ್ ಮಾಡ್ಕೋಬೋದು. ಈಗ ಇದಕ್ಕೆ ನಾನು ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ. ನೀವು ಬೇಕಾದರೆ ಬೆಲ್ಲವನ್ನು ಕೂಡ ಇದಕ್ಕೆ ಸೇರಿಸಿ ಜ್ಯೂಸ್ ಮಾಡ್ಬೋದು. ಬೆಲ್ಲವನ್ನು ಸೇರಿಸಿದ್ರೆ ಪಾನಕ ರೀತಿಯಲ್ಲಿ ತೆಳುವಾಗಿ ಮಾಡಬೇಕಾಗುತ್ತೆ. ನಾನು ಇದನ್ನು ಜ್ಯೂಸ್ ರೀತಿಯಲ್ಲಿ ಮಾಡೋದ್ರಿಂದ ಸಕ್ಕರೆಯನ್ನು ಉಪಯೋಗಿಸಿ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ಐಸನ್ನು ಸೇರಿಸ್ತಾ ಇದ್ದೇನೆ. ಈಗಲೇ ಐಸನ್ನು ಸೇರಿಸೋದ್ರಿಂದ ತಣ್ಣಗಿರುತ್ತೆ ಮತ್ತು ಇನ್ನೊಂದು ಸರ್ತಿ ಕೂಲ್ ಮಾಡೋ ಅಂಥ ಅವಶ್ಯಕತೆ ಇರಲ್ಲ. ಈಗ ನೋಡಿ, ಚೆನ್ನಾಗಿ ಗ್ರೈಂಡ್ ಆಗಿದೆ ಕೂಡ. ನೀವು ಇದಕ್ಕೆ ನೀರನ್ನು ಕೂಡ ಸೇರಿಸ್ಬೋದು ಗ್ರೈಂಡ್ ಮಾಡಬೇಕಾದ್ರೆ. ಇಲ್ಲ ತಿಕ್ನೆಸ್ ಇರಬೇಕು ಅಂದರೆ ಹಾಗೆಯೇ ರುಬ್ಕೊಂಡ್ರೂ ಪರವಾಗಿಲ್ಲ. ನಿಮಗೆ ಹೇಗೆ ಕನ್ಸಿಸ್ಟೆನ್ಸಿ ಬೇಕಿರುತ್ತೋ ಹಾಗೆ ಮಾಡ್ಕೋಬೋದು. ನೋಡಿ, ತಯಾರಾಗಿದೆ. ಇದನ್ನು ಸರ್ವ್ ಮಾಡೋಣ ಬನ್ನಿ. ಈಗ ನಾನು 3 ಗ್ಲಾಸನ್ನು ತೊಗೊಂಡಿದ್ದೇನೆ. ಈಗ ಇದಕ್ಕೆ ಸರ್ವ್ ಮಾಡ್ತಾ ಇದ್ದೇನೆ. ಸೂಪರಾಗಿರ್ತಕ್ಕಂತಹ ಕರ್ಬೂಜ ಹಣ್ಣಿನ ಜ್ಯೂಸ್ ತಯಾರಾಗಿದೆ. ಈ ಒಂದು ಸುಡು ಬೇಸಿಗೆಯಲ್ಲಿ ಈ ಹಣ್ಣಿನ ಒಂದು ಪಾನಕ ಅವಶ್ಯಕತೆ ಇದೆ. ಈ ಒಂದು ಕರ್ಬೂಜ ಹಣ್ಣಿನ ಪಾನಕ ಅಥವಾ ಮಸ್ಕ್ ಮೆಲನ್ ಜ್ಯೂಸ್ ತುಂಬಾ ರುಚಿಯಾದಂತಹ ಹೆಲ್ದಿಯಾದಂತಹ ಒಂದು ಪಾನೀಯ ಆಗಿದೆ. ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.